ನಾನು ದೊಡ್ಡದಾಗಿ ನೋಡೋದಂದ್ರೆ ಮಯೂರ ದರ್ಬಾರ್ ನಮ್ಮ ಕರ್ಪಗಂ ಸ್ಟುಡಿಯೋಲಿ ಹಾಕಿದ್ದಾರೆ. ದೊಡ್ಡ ಅರಣ್ಮನೆ ಸೆಟ್ ಅದು. ಆ ಅರಣ್ಮನೆ ಸೆಟ್ ಅದು ಕಂಟ್ರೋಲ್ ನನ್ನ ಹತ್ರ ಇದೆ. ಏன்னா ಸ್ಟುಡಿಯೋಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ನಾನು. ಅದು ಯಾವಾಗಲೂ ನಾನು ಆಫ್ಟರ್ನೂನ್ ಲಂಚ್ ಟೈಮ್ಲು ರಾಜ್ಕುಮಾರ್ ಸಪ್ರೇಟ ಆಚೆ ಕಡೆ ಬಂದು ಕೂತ್ಕೊಳ್ತಾರೆ. ನಾನು ಅವ್ರ ಜೊತೆಲಿ ಒಂದು ಚೇರ್ ಇಟ್ಕೊಂಡು ಕೂತ್ಕೊಂಡು ಯಾವಾಗಲೂ ಡೈಲಿ ಆಫ್ಟರ್ನೂನ್ ಮಾತಾಡುವುದು ನಾನು. ಆ ಟೈಮು ಬಿಗಿನಿಂಗ್ ಟೈಮ್ ಏನು ಮಾಡ್ತೀನಿ ಅಂದರೆ, ಅವರು ಒಳಗಡೆ ಗಿರಣ ಹಾಕ್ಕೊಂಡು ರಾಜ ದರ್ಬಾರ್ ಇದಾರಲ್ವಾ, ಆಚೆ ಕಡೆ ಬಂದ ಮೇಲೆ ಫುಲ್ ಶೂಟಿಂಗ್ಸ್ ಇದೆ. ಅದನ್ನ ನೋಡ್ಬಿಟ್ಟು ನಾನು ಕೇಳಿದ್ದೀನಿ, ಏನು ಸರ್ ಅದು ಗಿರಣ ತೆಗೆದ್ಬಿಟ್ಟು ಕೂತ್ಕೊಳ್ಬೋದಲ್ವಾ, ಆಮೇಲೆ ಶೂಟಿಂಗ್ ಟೈಮ್ ಇಟ್ಕೊಳ್ಬೇಕಲ್ವಾ ಹೇಳಿ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನು ಹೇಳಿದ್ ಗೊತ್ತಾ, ರಾಜ ಇದು ಮಾರ್ನಿಂಗ್ ಮೇಕಪ್ ಹಾಕಿದ್ದಾರೆ. ನಮ್ಮ ಮೇಕಪ್ ಮೇಲೆ ಎಷ್ಟೇ ಕಷ್ಟ ಬಿಟ್ಟು ಹಾಕಿದ್ದಾರೆ ಗೊತ್ತಾ. ಆ ಕಷ್ಟ ಈಗ ಕೊಡಬಾರದು. ಈಗ ನಾ ತೆಗೆದ್ಬಿಟ್ಟ ಆಮೇಲೆ ಅಗೇನ್ ಕಷ್ಟ ಮಾಡ್ತಾರೆ ಅವರು. ಕಲಾವಿದೆಯರು ನಮ್ಮಕ್ಕೆ ಬರ್ತಿದ್ವಿ ನಾವು, ಅದು ಇದೆಲ್ಲ ನಮಗೆ ಇಟ್ಕೊಳ್ಬೇಕು. ಅವ್ರಿಗೆ ಯಾರು ಕಷ್ಟ ಕೊಡಬಾರದು. ಅದಕ್ಕೆ ಈ ತರ ಒಂದು ಒಳ್ಳೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ವ್ಯಾಲ್ಯೂ ಕೊಟ್ಟಿದೆ ಒಂದೇ ನಡಿಗರು ನಾನು ಈಗ ನೋಡಿದ್ದೀನಿ. ಅವತ್ತೇ ನನ್ಗೆ ರಾಜ್ಕುಮಾರ್ ತುಂಬಾ ಫ್ಯಾನ್ ಆಗ್ಬಿಟ್ಟಿದೆ. ಸರ್, ರಾಜ್ಕುಮಾರ್ ಬಗ್ಗೆ ನಾವು ಅವ್ರನ್ನ ಬೆಳಗ್ಗೆಯಿಂದ ಸಂಜೆನೆ ಹೇಳೋದು, ಅವ್ರದ್ದು ವರ್ಣೆಗಳು ಮುಗಿಯೋದೇ ಇಲ್ಲ. ಯಾಕೆಂದ್ರೆ ಅವ್ರು ಅಷ್ಟು ಫೇಮಸ್ ಅಲ್ವಾ. ಹೇಳ್ಬೇಕು ಅಂದ್ರೆ ಅವ್ರ ಒಳ್ಳೆತನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಹೇಳ್ಬೇಕಂದ್ರೆ. ಅದೇ ಇನ್ನೊಂದು ಅದೇ ಜನ, ಯಾಕಂದ್ರೆ ಕನ್ನಡಕ ಹೀರೋಗಳು ಬರುವಾಗ ಯಾರ ತಲೆಗಣ ಯಾರಿಗೂ ಇಲ್ಲ. ವಿಷ್ಣುದ್ ಬಗ್ಗೆ ಹೇಳ್ತೀನಿ. ಅಂಬರೀಷ್ ವಿಷ್ಣುದು ಜಯಂತಿ ಮನೇಲಿ ಕೂತ್ಕೊಂಡಿದ್ದಾರೆ.